ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋದಲ್ಲಿ ನಾವು ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗಾರಿದಮ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂತಹ DAG ಅಂದರೆ ಡೈರೆಕ್ಟ್ ಎಸೈಕ್ಲಿಕ್ ಗ್ರಾಫ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಎಸೈಕ್ಲಿಕ್ ಯಾಕೆ ಬಂತು ಅಂತಂದರೆ, ನಾವು ಈ ಗ್ರಾಫನ್ನು ನೋಡ್ತಾ ಹೋದರೆ ಎಲ್ಲ ರೈಟ್ ಹ್ಯಾಂಡ್ ಸೈಡ್ಗೆ ಆರೋ ಮಾರ್ಕ್ಸ್ನ ತೋರಿಸ್ತಾ ಹೋಗ್ತಾ ಇದೆ. ಎಲ್ಲ ರೈಟ್ ಹ್ಯಾಂಡ್ ಸೈಡ್ಗೆ ಆರೋ ಮಾರ್ಕ್ಸ್ನ ತೋರಿಸ್ತಾ ಹೋಗ್ತಾ ಇದೆ. ಯಾವುದು ಕೂಡ ಒಂದು ಹಿಂಗ್ ಹೋದ್ರೆ ಮತ್ತೆ ವಾಪಸ್ ಹಿಂಗ್ ಬಂದಿಲ್ಲ, ಅಂದ್ರೆ ಸರ್ಕ್ಯುಲರ್ ಟೈಪ್ ಅಲ್ಲಿ ಯಾವುದು ಕೂಡ ಒಂದು ಆರೋಸ್ ಬಂದಿಲ್ಲ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ, ಡೈರೆಕ್ಟ್ ಎಸೈಕ್ಲಿಕ್ ಗ್ರಾಫ್ ಅಂತ ಕರಿತೀವಿ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು ಅಂತ ಅಂದ್ರೆ, ಒಂದು ಸೋರ್ಸ್ ನೋಡ್ ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಸೋರ್ಸ್ ನೋಡ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ನಾವು ಸೋರ್ಸ್ ನೋಡ್ ಅಂತ ನ ಕನ್ಸಿಡರ್ ಮಾಡೋಣ. ನ ಸೋರ್ಸ್ ನೋಡ್ ಅಂತ ಕನ್ಸಿಡರ್ ಮಾಡಾದ್ಮೇಲೆ ಸೋರ್ಸ್ ನೋಡಿನ ವ್ಯಾಲ್ಯೂ ಸ್ಟಾರ್ಟಿಂಗ್ ಏನಿರಬೇಕು 0, ಯಾಕಂದ್ರೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಇನ್ನು ಉಳಿದಿರೋದೆಲ್ಲ ಇನ್ಫಿನಿಟಿ 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 ಇನ್ಫಿನಿಟಿ. ಸೊ ನಾವಿಲ್ಲೇನು ನಮ್ಮ ಏಮ್ ಏನು ಅಂದ್ರೆ ಶಾರ್ಟೆಸ್ಟ್ ಪಾತ್ನ ಕಂಡುಹಿಡಿಯೋದೇ ನಮ್ಮ ಏಮ್ ಆಗಿರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇಂದ ಶುರು ಮಾಡ್ತೀನಿ. ನ ವ್ಯಾಲ್ಯೂ ಸೋರ್ಸ್ ಅಲ್ವಾ, ಸೋರ್ಸ್ ನೋಡ್. ನ ವ್ಯಾಲ್ಯೂ ಏನಿದೆ 0 ಇದೆ. ಸೊ ಇಂದ ನನಗೇನಾಗಬೇಕು ಅಂತಂದ್ರೆ ಮೂವ್ ಅವೇ ಎಡ್ಜ್, ಮೂವಿಂಗ್ ಫ್ರಮ್ ಆರ್ ಮೂವಿಂಗ್ ಅವೇ ಫ್ರಮ್ ಅಂದ್ರೆ ಇಂದ ಹೋಗ್ತಾ ಇರುವಂತಹ, ಇಂದ ದೂರ ಹೋಗ್ತಾ ಇರುವಂತಹ ಆರೋಸ್ನ ನೋಡ್ತಾ ಹೋಗಿ. ಯಾವ್ದ್ಯಾವುದು? ಇಂದ ಎಗೆ ಹೋಗ್ತಾ ಇದೆ, ಇಂದ ಎಫ್ಗೆ ಹೋಗ್ತಾ ಇದೆ, ಇಂದ ಎಗೆ ಮತ್ತೆ ಇಂದ ಎಫ್ಗೆ ಹೋಗ್ತಾ ಇದೆ. ಇಂದ ಎಗೆ ಏನ್ ಕಾಸ್ಟ್ನ ಯೂಸ್ ಮಾಡ್ಕೊಂಡು ಎಗೆ ಹೋಗ್ತಾ ಇದೆ? 2. ಇಂದ ಎಫ್ಗೆ ಎಷ್ಟು ಕಾಸ್ಟ್ನ ಯೂಸ್ ಮಾಡ್ತಾ ಇದೆ? 4. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇನ್ಫಿನಿಟಿಗಿನ್ನ ಸಣ್ಣದು ಯಾವುದು? ನ ಯೂಸ್ ಮಾಡ್ಕೊಂಡು ಎಗೆ ಹೋದಾಗ ಇನ್ಫಿನಿಟಿಗಿನ್ನ ಸಣ್ಣದು 2. ನೆಕ್ಸ್ಟ್ ನ ಯೂಸ್ ಮಾಡ್ಕೊಂಡು ಎಫ್ಗೆ ಹೋಗ್ಬೇಕಾದ್ರೆ ಇನ್ಫಿನಿಟಿಗಿನ್ನ ಸ್ಮಾಲ್ ವ್ಯಾಲ್ಯೂ ಏನು? 4. ಸೊ ನಾನು ರೀಪ್ಲೇಸ್ ಮಾಡಿದೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರೆ, ನೆಕ್ಸ್ಟ್ ಈ ನೋಡ್ ಆಯ್ತು. ನೆಕ್ಸ್ಟ್ 2 ಇರುವಂತ ನೋಡ್ಗೆ ಬರ್ತೀನಿ. ಅದರ ಪಕ್ಕದ ನೋಡ್, ನೈಬರಿಂಗ್ ನೋಡ್ಗೆ ಬರ್ತೀನಿ. ಸೊ ಇಂದ ಔಟ್ ಗೋಯಿಂಗ್ ಎಡ್ಜಸ್ ಯಾವ್ಯಾವು? ಇಂದ ಸಿಗೆ ಹೋಗ್ತಾ ಇದೆ, ಇಂದ ಎಫ್ಗೆ ಹೋಗ್ತಾ ಇದೆ. ಇಂದ ಸಿಗೆ ಏನ್ ಕಾಸ್ಟ್ ಅಲ್ಲಿ ಹೋಗ್ತಾ ಇದೆ? ಎಗೆ ಆಲ್ರೆಡಿ ಕಾಸ್ಟ್ ನಮಗೆ ಗೊತ್ತಿದೆ, ಎಷ್ಟು? 2 ಪ್ಲಸ್ ಇಂದ ಸಿಗೆ ಹೋಗೋದಕ್ಕೆ ಎಷ್ಟು? 5. ಸೊ ಟೋಟಲ್ 7. ನೆಕ್ಸ್ಟ್ ಇಂದ ಎಫ್ಗೆ ನ ವ್ಯಾಲ್ಯೂ ಎಷ್ಟಿದೆ? 2 ಪ್ಲಸ್ ಇಂದ ಎಫ್ಗೆ ವ್ಯಾಲ್ಯೂ ಎಷ್ಟು? 7. ಸೊ ಟೋಟಲ್ 9. ಇಲ್ಲಿ ಇಂದ ಎಫ್ ನ ನೋಡೋಣ. ಫಸ್ಟ್ ಇಂದ ಎಫ್ ನೋಡಿದ್ರೆ 9 ಅಂತ ತೋರಿಸ್ತಾ ಇದೆ. ಆದ್ರೆ ನನಗೆ ಆಲ್ರೆಡಿ ನಾನು ಅವಾಗಲೇ ಕಂಪ್ಯೂಟ್ ಮಾಡಿದಾಗ ಇಂದ ಡೈರೆಕ್ಟ್ ಎಫ್ಗೆ ಬಂದ್ರೆ 4 ಬರ್ತಾ ಇದೆ. ನನಗೇನ್ ಬೇಕು? ಶಾರ್ಟೆಸ್ಟ್ ಪಾತ್ ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತೀನಿ, 9 ಈಸ್ ಗ್ರೇಟರ್ ದೆನ್ 4. ಅದಕ್ಕೆ ನಾನು 9ನ 4 ಇಂದ ರೀಪ್ಲೇಸ್ ಮಾಡಲ್ಲ, ಸೇಮ್ ಹೇಗಿದೆ ಹಾಗೆ ಇರೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇಲ್ಲಿ 7 ಬರ್ತಾ ಇದೆ. ಇಲ್ಲಿ 7 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸಿ ಜಾಗದಲ್ಲಿ 7 ಈಸ್ ಲೆಸ್ ದೆನ್ ಇನ್ಫಿನಿಟಿ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಇನ್ಫಿನಿಟಿನ ತೆಗೆದು 7ನ ರೀಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನನಗೆ 2 ನೋಡ್ಸ್ ಆಯ್ತು. ನೆಕ್ಸ್ಟ್ 3ನೇ ನೋಡ್ ಎಫ್ ಇಂದ ಡೈರೆಕ್ಟ್ ಎಡ್ಜ್ ಯಾವು? ಎಫ್ ಇಂದ ನಾವು ಸಿಗೆ ಹೋಗ್ಬೋದು ಅಥವಾ ಎಫ್ ಇಂದ ನಾವು ಡಿಗೆ ಹೋಗ್ಬೋದು. ಎಫ್ ನ ವ್ಯಾಲ್ಯೂ ಏನು? 4 ಪ್ಲಸ್ ಎಫ್ ಇಂದ ಸಿಗೆ ಹೋಗೋದಕ್ಕೆ ಎಷ್ಟು? ಎಫ್ -1, 4 - 1 ವಿಚ್ ಈಸ್ ಈಕ್ವಲ್ ಟು 3. ನೆಕ್ಸ್ಟ್ ಎಫ್ ಇಂದ ಡಿಗೆ ಎಫ್ ವ್ಯಾಲ್ಯೂ ಎಷ್ಟು? 4 ಪ್ಲಸ್ ಡಿಗೆ +2 ವಿಚ್ ಈಸ್ ಈಕ್ವಲ್ ಟು 6. ನಾನೇನು ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ಸಿ ವ್ಯಾಲ್ಯೂ ಆಲ್ರೆಡಿ 7 ಇದೆ. ಆದರೆ ನನಗೆ ಎಫ್ ಇಂದ ಸಿಗೆ ಹೋಗ್ಬೇಕು ಅಂದರೆ 3 ಅಂತ ಬರ್ತಾ ಇದೆ ವ್ಯಾಲ್ಯೂ. 3 ಈಸ್ ಲೆಸ್ ದೆನ್ 7. ಸೊ ನಾನೇನು ಮಾಡ್ತೀನಿ ಅಂದರೆ 7 ಜಾಗಕ್ಕೆ 3ನ ರೀಪ್ಲೇಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಫ್ ಇಂದ ಡಿಗೆ ಡಿ ವ್ಯಾಲ್ಯೂ ಏನಿದೆ? ಇನ್ಫಿನಿಟಿ ಈಸ್ ಗ್ರೇಟರ್ ದೆನ್ 6. ಅದಕ್ಕೋಸ್ಕರ ಅದಕ್ಕಿಂತ ಕಡಿಮೆ ಇರೋಂಥ ವ್ಯಾಲ್ಯೂ ನನಗೆ ಬಂದಿದೆ 6. ಅದಕ್ಕೋಸ್ಕರ 6ನ ರೀಪ್ಲೇಸ್ ಮಾಡ್ತೀನಿ. ಸೊ ನನಗೆ ಎಫ್ ನೋಡ್ ಕೂಡ ಮುಗೀತು. ನೆಕ್ಸ್ಟ್ ಆ ಥರ ಕಾಟ್ ಆಗ್ತಾ ಹೋಗಬೇಡಿ, ನಾನು ಸುಮ್ಮನೆ ರೆಫರೆನ್ಸಿಗೆ ಕಾಟ್ ಆಗ್ತಾ ಇರೋದು ನೋಟ್ಸ್ಗಳನ್ನ. ನೆಕ್ಸ್ಟ್ ಸಿ ಇಂದ ನನಗೆ ಡೈರೆಕ್ಟ್ ಎಡ್ಜ್ ಎಲ್ಲಿಗಿದೆ? ಔಟ್ ಗೋಯಿಂಗ್ ಎಡ್ಜ್ ಎಲ್ಲಿಗೆ ಹೋಗ್ತಾ ಇದೆ? ಡಿಗೆ ಹೋಗ್ತಾ ಇದೆ. ನ ಇನಿಷಿಯಲ್ ವ್ಯಾಲ್ಯೂ ಏನಿದೆ ಇವಾಗ? 3 -2 ವಿಚ್ ಈಸ್ ಈಕ್ವಲ್ ಟು 1. 1 ಈಸ್ ಲೆಸ್ ದೆನ್ 6. ಸೊ ನಾನೇನು ಮಾಡ್ತೀನಿ ಅಂದರೆ 6 ಜಾಗಕ್ಕೆ 1ನ ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. ಸೊ ನನಗೆ ಸಿ ಆಯಿತು. ನೆಕ್ಸ್ಟ್ ಡಿ ನೋಡಿದ್ರೆ ಡಿ ಇಂದ ಅದರಿಂದ ಹೊರಗಡೆ ಹೋಗ್ತಿರುವಂಥ ಎಡ್ಜಸ್ ಯಾವುದು ಇಲ್ಲ. ಸೊ
ಹಾಗೆ ರಿಮೈನ್ ಮಾಡೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇನ್ ಬಿ ಬಂತ ನೋಡಿದ್ರೆ ನಮ್ಮ ಸೋರ್ಸ್ ನೋಡಿಂದ ರೈಟ್ ಸೈಡ್ಗೆ ಹೋಗ್ತಾ ಇದ್ದಾವೆ ಎಲ್ಲದೂ ಕೂಡ. ಆದರೆ ಸೋರ್ಸ್ ನೋಡಿಂದ ನಾವು ಬ್ಯಾಕ್ ಸೈಡ್ ಬರೋಂಗಿಲ್ಲ, ಯಾಕಂತಂದ್ರೆ ಇದು ಎ ಸೈಕ್ಲಿಕ್ ಗ್ರಾಫ್, ನೀನು ಬ್ಯಾಕ್ ಸೈಡ್ ಬರೋಂಗಿಲ್ಲ. ಸೊ ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂತ ಅಂದ್ರೆ ಅನ್ರೀಚಬಲ್ ಆಪರೇಷನ್ ಅಥವಾ ಸೋರ್ಸ್ ಅಂತ ನಾವು ತಿಳ್ಕೊಂಡು ಇದನ್ನ ಹಾಗೆ ಬಿಡ್ತಾ ಹೋಗ್ತೀವಿ. ಸೊ ಇಷ್ಟಾಗಿತ್ತು ಡೈರೆಕ್ಟ್ ಎಸೈಕ್ಲಿಕ್ ಗ್ರಾಫು. ಇದೇ ರೀತಿ ಇನ್ನೂ ಇಂಜಿನಿಯರಿಂಗ್ ಕಂಟೆಂಟ್ಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.